ಬ್ಲಡ್ ಚೆಕಪ್ಗೆ ಅಲ್ಲಿ ಹೊರಗಡೆ ಪ್ರೈವೇಟಿಗೆ ಹೋಗಿ ಮಾಡಿ ಅಂತ ಹೇಳಿದ್ದಾರೆ. ನಾವೀಗ ಅನಿವಾರ್ಯ ನಮ್ ಜೀವ ಉಳಿಸ್ಕೊಳಕ ಪ್ರೈವೇಟಿಗೆ ಹೋಗ್ಲೇಬೇಕಾ? ಇಲ್ಲ ಆಗಲ್ಲ ಅಂದ. ಯಾವ ಟೆಸ್ಟ್ ನಿಮ್ಗೆ ಹೊರಗಡೆ ಬರ್ಕೊಟ್ಟಿರೋದು ಈಗ? ಈಗ ಮೂತ್ರ ಟೆಸ್ಟಿಗೂ ಅಲ್ಲಿ ಕೊಟ್ಟು ಬಂದಿವಿ, ಬ್ಲಡ್ ಟೆಸ್ಟಿಗೂ ಅಲ್ಲೇ ಕೊಟ್ಟು ಬಂದಿವಿ. ಕೇಳಿಲ್ವಾ ನೀವು ಇಲ್ಲಿ ಇದೆಯಾ ಏನು? ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಕೇಳ್ದಮ್ಮ, ಇಲ್ಲ ಅಂದಾಗ ಮತ್ತೆ ನಾವೆಂತ ಮಾಡೋದು? ಯಾವ ಡಾಕ್ಟರ್ ಕೇಳಿದ್ರು? ರಂಗಸ್ವಾಮಿ ಡಾಕ್ಟರ್ಗೆ ಅವ್ರು ಬರ್ಕೊಟ್ಟಿದ್ದಾರೆ. ಅಲ್ಲಿ ಬ್ಲಡ್ ಚೆಕಪ್ಗೆ ಹೋದಾಗ ಅವರೇ ಕೊಟ್ರು. ಬ್ಲಡ್ ಚೆಕಪ್ ಅದು ಬಾಟ್ಲಿ ಇದೆ, ಅಲ್ಲಿ ಕೊಟ್ಟು ಬಂದಿದ್ವಿ. ಇನ್ನ 2:30 ಬರ್ರಿ ಅಂತ ಹೇಳ್ಯಾರ. 2:30 ಹೋಗ್ಬೇಕು ನಾವು. ಅಲ್ಲಿ ಎಷ್ಟು ದುಡ್ಡು ಕಟ್ಸ್ಕೊಂಡು ಹೊರಗಡೆ? ದುಡ್ಡು 800 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಅವ್ರು. 800 ರೂಪಾಯಿ. ಏನ್ ಆರಾಮಿಲ್ಲ ನಿಮ್ಗೆ? ಏನು ಉದ್ದೇಶ? ಏನು ನಮ್ಮ ಮನೆಯವರಿಗೆ ಇಲ್ಲಿ ಹೊಟ್ಟೆಯಲ್ಲಿ ಸ್ಕ್ಯಾನಿಂಗ್ ಅಲ್ಲ ಇದಾರೆ ಇವರೇ. ಬೆಳಕಿಂದ ಬಂದಿದ್ದು ರಿಪಿನ್ಪೇಟೆ ಹತ್ರ. ಎದೆ ನೋವು ಇಲ್ಲ, ಸ್ಕ್ಯಾನಿಂಗ್ ಇಲ್ಲ ಅಂದ್ರ ಅದು ಹೊರಗಡೆನೆ ಮಾಡಿಸ್ಬೇಕು ಅಂತ ಈಗ ಹೋಗ್ತಾ ಇದೆ. ಸ್ಕ್ಯಾನಿಂಗ್ ಮತ್ತೆ ಬ್ಲಡ್ ಟೆಸ್ಟ್ ಗೆ ತೀರ್ಥಹಳ್ಳಿ JC ಆಸ್ಪತ್ರೆಯಿಂದ ನಿಮ್ಗೆ ಹೊರಗಡೆ ಹೊರಗಡೆ ಕೊಡಿ. ಹೌದು, ಬ್ಲಡ್ ಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ಮಾಡ್ಯಾರ. ಆ ಟ್ಯೂಬ್ ಅಲ್ಲಿ ಟೆಸ್ಟ್ ಮಾಡಿದ್ದ ಟ್ಯೂಬ್ ಇಲ್ಲಿ ಟೆಸ್ಟಿಂಗ್ ಅಲ್ಲಿ ಕೊಟ್ಯಾರ. ಅಲ್ಲಿ 800 ರೂಪಾಯಿ ಅಂತ ಅವ್ರು ಹೇಳ್ಯಾರ. ತೆಗೆದು ಕೊಟ್ಟಾರೆ, ಮಾಡಿಲ್ಲ. ಮತ್ತೆ ಇಲ್ಲಿ ಡಾಕ್ಟರ್ ತಾಳ್ಮೆ ಇಲ್ಲ. ರಂಗನಾಥ ಸ್ವಾಮಿ ಕೇಳಿದ್ರೆ ನಾವು ಅಲ್ಲಿ ಹೋಗಿ ಈಗ ಬರ್ಕೊಟ್ಟಾರೆ ಇದ್ ಮಾಡಿ ಅಂದ್ರೆ ತಾಳ್ಮೆ ಇಲ್ಲ. ಒಬ್ರು ಡಾಕ್ಟರ್ ಆದವ್ ಪೇಷಂಟ್ ಆದವ್ ತಾಳ್ಮೆ ತಗೊಳ್ಬೇಕು. ಒಂದು ತಾಳ್ಮೆ ಇಲ್ಲ. ನಾನು ಒಂದು ಅಧಿಕಾರದಲ್ಲಿ ಇದ್ದೀನಿ, ನಾನು ದೊಡ್ಡ ಸರ್ಜನ್ ಅನ್ಕೂಳೆ ಇಲ್ಲಿ ಸಾಮಾನ್ಯ ಬಡ ಜನರು ಹೆಂಗ್ ಮಾಡ್ಬೇಕು? ನಾನು ಅದ್ರ ಬಗ್ಗೆ ಸ್ವಲ್ಪ ನೀವು ಸಿಕ್ಕಿದಕ್ಕೆ ತುಂಬಾ ನಮ್ಗೆ ಧನ್ಯವಾದಗಳು. ಭಾರಿ ಒಳ್ಳೇದ. ಅಲ್ಲ ಹೋಗೋದು ನಮ್ಗೆ ಏನು ಮಾಡಲ್ಲ ಅವರು. ನೀ ಯಾಕೆ ಇವರಿಗೆ ನಿಲ್ಲೋಷ್ಟು ಪೇಷಂಟ್ ಇಲ್ಲ. ಯಾಕೆಂದ್ರೆ ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.